ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಮ್ಯಾಮ್. ಈ ಒಂದು ವಿಡಿಯೋದಲ್ಲಿ ನರ್ಸರಿ ಮಕ್ಕಳಿಗೆ ಫಸ್ಟ್ ಕ್ಲಾಸಲ್ಲಿ ಏನು ರೈಟಿಂಗ್ ಮಾಡಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿ ರೈಟಿಂಗನ್ನು ಮಾಡಿಸ್ಬೇಕು ಅಂತ ಬನ್ನಿ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ನಾನು ಸ್ವಂತ ಈ ರೀತಿ ವರ್ಕ್ಶೀಟ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ನೀವು ಈ ರೀತಿ ವರ್ಕ್ಶೀಟ್ಗಳಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳಿಗೆ. ಅದು ಯಾವ ರೀತಿ ಮಾಡಿಸ್ಬೇಕಂತ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಕ್ಲಾಸಲ್ಲಿ ನರ್ಸರಿ ಮಕ್ಕಳಿಗೆ ಸ್ಟ್ಯಾಂಡಿಂಗ್ ಲೈನ್ಸನ್ನು ಹೇಳ್ಕೊಡ್ಬೇಕು. ಸೊ ಯಾವ ರೀತಿ ಹೇಳಬೇಕಂತ ತಿಳಿಸ್ತೀನಿ ನೋಡ್ರಿ. ಇಲ್ಲಿ ಡಾಟ್ಸ್ ಇದಾವಲ್ಲ, ಸೊ ಈ ಡಾಟ್ಸನ್ನು ಯಾವ ರೀತಿ ಜಾಯಿನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಪ್ ಟು ಡೌನ್, ಅಪ್ ಟು ಡೌನ್, ಅಪ್ ಟು ಡೌನ್. ಓಕೆ. ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಸೊ ಈ ರೀತಿ ಟ್ರೇಸಿಂಗನ್ನು ಫಸ್ಟ್ ಕ್ಲಾಸಲ್ಲಿ ನರ್ಸರಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನೆಕ್ಸ್ಟು ಟ್ರೇಸಿಂಗ್ ಆದ ನಂತರ ಈ ರೀತಿ ಡಾಟ್ಸನ್ನು ಹಾಕ್ಕೊಡ್ಬೇಕು ಮಕ್ಕಳಿಗೆ. ಈ ರೀತಿ ಡಾಟ್ಸಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಬೇಗ ಕಲಿತಾರೆ ಮಕ್ಕಳು ರೈಟಿಂಗ್. ಸೊ ನಾನು ಒಂದು ತೋರಿಸ್ತೀನಿ ಯಾವ ರೀತಿ ಮಾಡಿಸ್ಬೇಕಂತ ನೋಡಿ. ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಸೊ ಈ ರೀತಿ ನೀವು ಫುಲ್ ಪೇಜನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ಮಕ್ಕಳಿಗೆ ಏನನ್ನಾದರೂ ರೈಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅದರ ಹಿಂದಿನ ದಿನ ನಾವು ಅದಕ್ಕೆ ಸಂಬಂಧಪಟ್ಟ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸ್ಬೇಕಾಗುತ್ತೆ. ಸೊ ಬಿಫೋರ್ ನೀವೇನು ಮಾಡಬೇಕು, ಸ್ಟ್ಯಾಂಡಿಂಗ್ ಲೈನ್ಗೆ ಸಂಬಂಧಪಟ್ಟಂತಹ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸ್ಬೇಕು. ಅಂದಾಗ ಮಾತ್ರ ಮಕ್ಕಳಿಗೆ ಇದು ಸ್ಟ್ಯಾಂಡಿಂಗ್ ಲೈನ್ ಅಂತ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಮಕ್ಕಳು ಬರೆಯುವಾಗ ಹೇಳ್ತಾ ಬರೀಬೇಕು ಈ ರೀತಿ ಸ್ಟ್ಯಾಂಡಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳ್ತಾ ಬರೆದ್ರೆ ಸೊ ಅವರಿಗೆ ಐಡೆಂಟಿಫಿಕೇಷನ್ ಬೇಗ ಆಗುತ್ತೆ ಮತ್ತು ರೈಟಿಂಗ್ನೂ ಕೂಡ ಬೇಗ ಕಲಿತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.